ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ನೋಡಿ ವಿದ್ಯಾರ್ಥಿಗಳೇ, ಇವತ್ತೊಂದು ವಿಡಿಯೋ ಮಾರ್ನಿಂಗ್ ಸೆಷನಲ್ಲಿ ಅಪ್ಲೋಡ್ ಮಾಡಿಕೊಟ್ಟಿದ್ದೆ. ಅದೇನಕ್ಕೆ ಅಂತ ಹೇಳಿದರೆ, ಯಾವುದೇ ಕಾರಣಕ್ಕೂ ನಿಮ್ಮ ಇಂಟರ್ನಲ್ ಮಾರ್ಕ್ಸು ಕಡಿಮೆ ಆಗಬಾರ್ದು ಅಂತ. ಯಾಕಂದರೆ ನಾಳೆನೇ ಕೊನೆಯ ದಿನ ಅಂತ ಹೇಳಿದರೆ, ನಾಳೆ 19 ಸರ್, ನಾಳೆನೇ ಕೊನೆಯ ದಿನ ಆಗಿರುತ್ತೆ. 20ಗೆ ನಿಮ್ಮ ಏನು ಅಚೀವ್ಮೆಂಟ್ ರೆಕಾರ್ಡಿನ ಒಂದು ಇದಿದೆ ಅಲ್ವಾ ಸ್ಯಾಟ್ಸಲ್ಲಿ, ಅದರಲ್ಲಿ ಫ್ರೀಸ್ ಆಗುತ್ತೆ. ದೆರ್ ಈಸ್ ನೋ ಚಾನ್ಸ್ ಟು ಎಡಿಟ್ ಯುವರ್ ಇಂಟರ್ನಲ್ ಮಾರ್ಕ್ಸ್ ಅಂತ ಹೇಳಿದರೆ, ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಬಿಡಿಯಾಗಿ ಮತ್ತೆ ಹೇಳ್ತಾ ಹೋಗ್ತೇನೆ. ಯಾಕಂದರೆ ಬಹಳ ಜನ ಸರ್ ಡೌಟನ್ನು ಕೇಳಿದ್ದೀರಾ. ಅದೇನು ಅಂತ ಹೇಳಿದರೆ, ಸರ್ ನಮ್ಮ ಪ್ರಾಕ್ಟಿಕಲ್ ಮಾರ್ಕ್ಸನ್ನು ಎಲ್ಲಿ ನೋಡಬೇಕು, ಹಾಗೂ ನಾವು ಎಡಿಟ್ ಮಾಡ್ಬೋದಾ ನಮ್ಮ ಇಂಟರ್ನಲ್ ಮಾರ್ಕ್ಸನ್ನು, ಹಾಗೂ ಆನ್ಲೈನ್ ಮುಖಾಂತರ ನಾವು ನಮ್ಮ ಇಂಟರ್ನಲ್ ಮಾರ್ಕ್ಸನ್ನು ನೋಡ್ಬೋದಾ ಅಂತ. ಈ ಕಡೆ ಪ್ರಾಕ್ಟಿಕಲ್ಸ್ನವರಿಗೆ ತೊಂದರೆ ಇದೆ, ಈ ಕಡೆ ಇಂಟರ್ನಲ್ಸ್ನವರಿಗೂ ಕೂಡ ತೊಂದರೆ ಆಗ್ತಾಯಿದೆ. ಪ್ರಾಕ್ಟಿಕಲ್ಸ್ನವರು ಇನ್ನೊಂದು ಮೆಸೇಜನ್ನು ಹಾಕಿದ್ದಾರೆ, ಸರ್ ನಾನು ಪ್ರಾಕ್ಟಿಕಲ್ ಎಕ್ಸಾಮೇ ಬರೆದಿಲ್ಲ, ನಂದೇನು ಕತೆ ಅಂತ. ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಬಿಡಿಯಾಗಿ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೇನೆ. ಕರೆಕ್ಟಾಗಿ ಕೇಳಿ. ನಮ್ಮ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಆಯಿತಾ, ಸೆಕೆಂಡ್ PUC ಸ್ಟೂಡೆಂಟ್ಸಿಗೆ ಇಂಟರ್ನಲ್ ಮಾರ್ಕ್ಸ್ ಅಂತ ಹೇಳಿದರೆ ನೀವು ಬರೆದಂತಹ ಅಸೈನ್ಮೆಂಟ್, ಹೌದಲ್ವಾ, ಅಸೈನ್ಮೆಂಟ್ಗಳು. ಪ್ರಾಕ್ಟಿಕಲ್ಸ್ ಅಂತ ಹೇಳಿದರೆ ನೋಡಿ, ಇದೇ ಬೇರೆ ಪ್ರಾಕ್ಟಿಕಲ್ಸ್. ಇದು 30 ಮಾರ್ಕ್ಸಿಗೆ ಬರೆದಿರುವಂಥದ್ದು. ಇದು ಬರೆದಿರುವಂಥದ್ದು 10 ಮಾರ್ಕ್ಸಿಗೆ ಪ್ಲಸ್ 10 ಮಾರ್ಕ್ಸ್ ಎಲ್ಲಿಂದ ಬರುತ್ತೆ ನಿಮಗೆ ಅಂತ ಹೇಳಿದರೆ, ನಿಮ್ಮ ಯೂನಿಟ್ 1 UT1 UT2 ಮಿಡ್ ಟರ್ಮ್, ಇದರಲ್ಲಿ ಬೆಸ್ಟ್ 1 ತೆಗೆದುಕೊಳ್ತಾರೆ. ಇಲ್ಲಿಂದ ಇವೆರಡು ಒಂದನ್ನು ಪರಿಗಣಿಸಲಾಗುತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ಕ್ಯಾಲ್ಕುಲೇಷನ್ ಆಗುತ್ತೆ. ಇವತ್ತು ಬಹಳ ಜನ ನನಗೆ ಕಮೆಂಟ್ ಹಾಕಿದರೆ, ಸರ್ ನಮ್ಮ ನೋಟಿಸ್ ಬೋರ್ಡ್ ಮೇಲೆ ನಾವು ಹೋಗಿ ನೋಡ್ಕೊಂಡ್ವಿ, ಆಯಿತಾ, ಎಷ್ಟೋ ಮಕ್ಕಳು ಕಮೆಂಟ್ ಹಾಕಿದ್ರು. ಅವಾಗೇ ಗೊತ್ತಾಗಿದ್ದು ನಮಗೆ, ಯೂನಿಟ್ ಟೆಸ್ಟ್ 1 ಮಾರ್ಕ್ಸು ನಮ್ಮ ಡಿಸ್ಪ್ಲೇ ಆಗಿದೆ, ಯೂನಿಟ್ 2ನೂ ಡಿಸ್ಪ್ಲೇ ಆಗಿದೆ, ಮಿಡ್ ಟರ್ಮು ಕೂಡ ಡಿಸ್ಪ್ಲೇ ಆಗಿದೆ, ಜೊತೆಗೆ ಲಾಸ್ಟ್ ಕಾಲಮಲ್ಲಿ ನಮ್ಮ ಇಂಟರ್ನಲ್ ಮಾರ್ಕ್ಸು ಕೂಡ ಇಲ್ಲಿ 10 ಅಂತ ಸಪ್ರೇಟಾಗಿರುತ್ತೆ ಮಕ್ಕಳೇ. 10 ಅಂತ ಸಪ್ರೇಟಾಗಿರುತ್ತೆ. ಇಂಟರ್ನಲ್ ಮಾರ್ಕ್ಸು ಇಲ್ಲಿ ನಮಗೆ 6.5, ಆಯಿತಾ, 8.5, 9.5 ಅಂತ ಬಂದಿದೆ. ಇದು 10, 9, 8 ಈ ರೀತಿಯಾಗಿ ಇದೆ ಅಂತ. ಇವೆರಡು ಕೂಡ ಸೇರಿಬಿಟ್ಟು ಟೋಟಲ್ಲು ಎಷ್ಟಾಗುತ್ತೆ ಇಲ್ಲಿ 20 ಮಾರ್ಕ್ಸಿಗೆ? ಆವಾಗ 16.5 ಆಗುತ್ತೆ, 17.5 ಆಗುತ್ತೆ, ಹೌದಲ್ವಾ, 17.5 ಆಗುತ್ತೆ. ಈ ರೀತಿಯಾಗಿ ನಿಮ್ಮ ಟೋಟಲ್ 20 ಮಾರ್ಕ್ಸಿಗೆ ಕ್ಯಾಲ್ಕುಲೇಷನ್ ಮಾಡಿದಾಗ ಇದು ಬರುವಂಥದ್ದು. ಸರ್ ನಾವು ಹೇಗೆ ನೋಡಬೇಕು? ನಮ್ಮ 30 ಮಾರ್ಕ್ಸು ಇಂಟರ್ನಲ್ ಇದೆ, ನಮ್ಮ ಪ್ರಾಕ್ಟಿಕಲ್ಲು ಯಾವುದು? ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋ, ಕಂಪ್ಯೂಟರ್ ಸೈನ್ಸು. ಈ ಅಂಕಗಳನ್ನು ಯಾವ ರೀತಿಯಾಗಿ ನಾವು ನೋಡ್ಕೋಬೇಕು ಸರ್ ಅಂತ ನೀವುಗಳು ಕೂಡ ನೋಡ್ಕೋಬೋದು. ಅದು ಯಾವಾಗ ಅಂತ ಹೇಳಿದರೆ, ನೋಡಿ, ಎಕ್ಸಾಮ್ 1 ರಿಸಲ್ಟ್ ಬರುತ್ತಲ್ವಾ, ಎಕ್ಸಾಮ್ 1 ರಿಸಲ್ಟ್ ಬಂದಮೇಲೆ ಮಾರ್ಕ್ಸ್ ಕಾರ್ಡಲ್ಲಿ ನಿಮಗೆಲ್ಲರಿಗೂ ಕೂಡ ಈ ರೀತಿಯಾಗಿ ಇಲ್ಲಿ 70 ಅಂತ ಇರುತ್ತೆ, ಇಲ್ಲಿ 30 ಅಂತ ಇರುತ್ತೆ, ಇಲ್ಲಿ ನಿಮ್ಮ ಫಿಸಿಕ್ಸ್ ಅಂತ ಇರುತ್ತೆ. ಫಿಸಿಕ್ಸು ಇದಕ್ಕೆ ಒಂದು 40 ಅಂಕಗಳನ್ನು ತೆಗೆದಿರ್ತಾರೆ, ಇದಕ್ಕೊಂದು 20, ಆವಾಗ ಇಲ್ಲಿ 100 ಅಂತ ಹಾಕಿಬಿಟ್ಟು 60 ಅಂತ ಹಾಕಿರ್ತಾರೆ. ಆವಾಗ ಮಾತ್ರ ಸಾಧ್ಯತೆ ಇರುವಂಥದ್ದು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಇಲ್ಲೇನಾದರೂ ನಿಮಗೆ ಆ ಸಮಯದಲ್ಲಿ ಆಫ್ಟರ್ ರಿಸಲ್ಟ್ ಅನೌನ್ಸ್ಮೆಂಟ್ ಆದಮೇಲೆ ಇಲ್ಲಿ ಏನಾದರೂ ತೊಂದರೆ ಇದ್ದರೆ, ನಿಮಗೆ ರಿಸಲ್ಟು ಬಂದಾದ ಮೇಲೆ, ಡಿಸ್ಕ್ಲೋಸ್ ಆದ ಮೇಲೆ, ರಿಸಲ್ಟು ಪಬ್ಲಿಷ್ ಆದಮೇಲೆ ನಿಮಗೆ 10 ಡೇಸು ಟೈಮ್ ಇರುತ್ತೆ. ಯಾರಿಗೆ? ಪ್ರಾಕ್ಟಿಕಲ್ ಓರಿಯೆಂಟೆಡ್ ಸಬ್ಜೆಕ್ಟ್ ಮಕ್ಕಳಿಗೆ ಅಂತ ಹೇಳಿದರೆ, ಸೈನ್ಸ್ ಮಕ್ಕಳಿಗೆ ಅಂತ ಹೇಳಿದರೆ, ಕಾಮರ್ಸು CS ಮಕ್ಕಳಿಗೆ ನಿಮಗೆಲ್ಲರಿಗೂ ಕೂಡ 10 ದಿನಗಳ ಕಾಲಾವಕಾಶ ಇರುತ್ತೆ. ಯು ಕ್ಯಾನ್ ಗೋ ಫಾರ್ ದಿಸ್. ನೀವು ನನಗೆ ಅಂಕ ಕಡಿಮೆ ಕೊಟ್ಟಿದ್ದೀರಾ ಅಂತ ತಾವುಗಳು ಆ ಸಮಯದಲ್ಲಿ ಹೋಗ್ಬೋದು. ವಿತ್ ರೆಕಾರ್ಡ್ಸ್ ಇರಬೇಕು. ನೆಕ್ಸ್ಟು, ಹಾಗಿದ್ರೆ ಇನ್ನೊಂದು ಡೌಟ್ಸನ್ನು ಕೇಳ್ತಾಯಿದ್ದಾರೆ ಮಕ್ಕಳು, ಸರ್ ಅದೇನು ಅಂತ ಹೇಳಿದರೆ, ಸರ್ ನಾನು ಎಕ್ಸಾಮ್ 1 ಪ್ರಾಕ್ಟಿಕಲ್ ಬರದೇ ಇಲ್ಲ, ಡಿಡ್ ನಾಟ್ ಅಟೆಂಡ್ ಅಂತ ಹೇಳಿದರೆ, ಈ ಫೆಬ್ರವರಿ ತಿಂಗಳಲ್ಲಿ ನಡೆದಂತಹ ಪ್ರಾಕ್ಟಿಕಲ್ ಎಕ್ಸಾಮ್ ಇತ್ತಲ್ವಾ, ಪ್ರಾಕ್ಟಿಕಲ್ ಎಕ್ಸಾಮು ನಾನು ಬರದೇ ಇಲ್ಲ, ನಂದೇನು ಕತೆ ಅಂತ. ನೀವು ಬರೆದಿಲ್ಲ, ಹಾಗಿದ್ರೆ ತಾವುಗಳು ಥಿಯರಿ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾಯಿದ್ದೀರಾ ಅಂದರೆ, ಥಿಯರಿ ಎಕ್ಸಾಮಿಗೆ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಥಿಯರಿ ಎಕ್ಸಾಮ್, ಆ್ಯನ್ಯುವಲ್ ಎಕ್ಸಾಮ್ 1ನ ಥಿಯರಿ ಎಕ್ಸಾಮಿಗೆ ರೆಡಿ ಆಗ್ತಾಯಿದ್ದೀರಾ ಅಂದರೆ, ನೀವು 70 ಮಾರ್ಕ್ಸಿಗೆ ಎಕ್ಸಾಮ್ ಬರೀಬೇಕಾಗಿರುತ್ತೆ. 70 ಮಾರ್ಕ್ಸಿಗೆ ಪಾಸಿಂಗ್ ಮಾರ್ಕ್ಸ್ ಇರುವಂಥದ್ದು 21 ಪಾಸ್ ಅಂತ, 21 ತೆಗೆದ್ರೆ ಪಾಸ್, ಆದರೆ ನೀವು ಫೇಲ್ ಅಂತ. ಯಾರೆಲ್ಲ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದಿಲ್ವೋ ಅವರು ಎಷ್ಟು ಮಾರ್ಕ್ಸ್ ತೆಗಿಬೇಕು? 21 ತೆಗೆದ್ರೆ ಫೇಲು, 33 to 35 ಮಾರ್ಕ್ಸ್ಗಳನ್ನು ತಾವುಗಳು ಸ್ಕೋರ್ ಮಾಡಬೇಕು. ಯಾರು? ದೋಸ್ ಹೂ ಡಿಡ್ ನಾಟ್ ಅಟೆಂಡ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್, ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು. ಯಾರೆಲ್ಲ ಪ್ರಾಕ್ಟಿಕಲ್ ಎಕ್ಸಾಮೇ ಅಟೆಂಡ್ ಮಾಡಿಲ್ಲ, ಐ ವಾಸ್ ಆಬ್ಸೆಂಟ್ ಫಾರ್ ದಿಸ್ ಅಕಾಡೆಮಿಕ್ ಇಯರ್, ಪ್ರಾಕ್ಟಿಕಲ್ ಎಕ್ಸಾಮೇ ಅಟೆಂಡ್ ಮಾಡಲಿಲ್ಲ ಸರ್, ನನ್ನ ಕೈಲಿ ಆಗಲಿಲ್ಲ ಅಥವಾ ಆರಾಮಿರಲಿಲ್ಲ, ಏನೋ ರೀಸನ್ಸು,
ನೀವು ಥಿಯರಿ ಎಕ್ಸಾಮ್ ಬರೆದಿದ್ದೀರಾ ಅಂದರೆ ಆ್ಯನ್ಯುವಲ್ ಎಕ್ಸಾಮ್ 1 ಇನ್ನೂ ಬರೆದಿಲ್ಲ, ಬರೆಯೋಕ್ಕೆ ಹೋಗ್ತಾ ಇದ್ದೀರಾ. 70 ಮಾರ್ಕ್ಸಿಗೆ ನಿಮಗೆ 21 ಇಂಟರ್ನಲ್ ಅಲ್ಲ, ಪಾಸಿಂಗ್ ಮಾರ್ಕ್ಸ್ ಅಲ್ಲ, ನಿಮಗೆ 33ಇಂದ 35 ಮಾರ್ಕ್ಸ್ ಬಂದರೆ ಮಾತ್ರ ನೀವು ಪಾಸ್ ಅಂತ ಕನ್ಸಿಡರ್ಡ್ ಆಗ್ತೀರಾ. ನಿಮ್ಮ 70 ಮಾರ್ಕ್ಸೇ ಫೈನಲ್ಲು. ನಿಮಗೆ ಈ ರೀತಿಯಾಗಿ ಬರುತ್ತೆ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ 70, 30, ಈ ಕಡೆ 100. ನಿಮಗೆಲ್ಲರಿಗೂ ಕೂಡ ನೋಡಿ, ಇಲ್ಲಿ ಫಿಸಿಕ್ಸು ಅಥವಾ ಕೆಮಿಸ್ಟ್ರಿನೋ ಅಥವಾ CS ಅಂತ ಹಾಕಿಬಿಟ್ಟು 70ಗೆ ಎಷ್ಟು ನೋಡಿ, ಇಲ್ಲಿ AB ಅಂತ ಇರುತ್ತೆ ಆಯಿತಾ. ಇಲ್ಲಿ 70ಗೆ ಈಗ ಹೆಚ್ಚು ಕಡಿಮೆ ನೀವು 40 ಮಾರ್ಕ್ಸ್ ತೆಗೆದಿದ್ರೆ ಟೋಟಲ್ಲು ನೀವು 100ಗೆ 40 ಮಾರ್ಕ್ಸ್ ಸ್ಕೋರ್ ಮಾಡಿದ ಹಾಗೆ. ಎಲ್ಲದೂ ಕೂಡ ಕ್ಲಿಯರ್ ಆಯಿತು ಅನಿಸುತ್ತೆ. ಯಾವುದೇ ಕಾರಣಕ್ಕೂ ತಾವುಗಳು ನಿಮ್ಮ ಪ್ರಾಕ್ಟಿಕಲ್ ಅಂಕಗಳನ್ನು ಈಗ ಚೆಕ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಎಕ್ಸಾಮ್ ಒಂದು ರಿಸಲ್ಟ್ ಬರುತ್ತಲ್ವ, ಆ್ಯನ್ಯುವಲ್ ಎಕ್ಸಾಮು ಆಯಿತಾ, ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿಕೊಡ್ತೇನೆ, ಯಾವಾಗ ಬರುತ್ತೆ ಏನು ಅಂತ ಎಲ್ಲ ಇದೆ ಆಲ್ರೆಡಿ. ಇದು ಕೂಡ ಕ್ಲಿಯರ್ ಆಯಿತು ಅನಿಸುತ್ತೆ. ಹಾಗಿದ್ರೆ ನಮ್ಮ ಈಗ ಮಕ್ಕಳು ಯಾವುದು ಸರ್ ನಾನು ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂತ, ಅದು ಟೈಮ್ ಮುಗಿದೋಯ್ತು. ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಬೇಕು ಅಂತ ಡಿಸೈಡ್ ಮಾಡಿದರೆ ಈಗ ಟೈಮೇ ಮುಗಿದೋಗಿದೆ. ನೀವು ಥಿಯರಿ ಎಕ್ಸಾಮ್ ಬರೀಲಿಲ್ಲ ಅಂತ ಹೇಳಿದರೆ ನಿಮಗೆ ಅವಾಗ ಮಾತ್ರ ಅವಕಾಶ ಸಿಗತ್ತೆ. ಅದು ಕೂಡ DDPU ಹತ್ರ ಹೋಗ್ಬಿಟ್ಟು ಕರೆಕ್ಟಾಗಿ ಆಯಿತಾ, ನೋಡಿ ಇವ್ರ ಹತ್ರ ಹೋಗ್ಬಿಟ್ಟು DDPU ಹತ್ರ ಹೋಗ್ಬಿಟ್ಟು ನಿಮ್ಮ ಡಿಸ್ಟಿಕಲ್ಲೇ ಇರ್ತಾರೆ. ಸಂಪೂರ್ಣವಾಗಿ ನಿಮಗೇನು ತೊಂದರೆ ಆಗಿದೆ ಅವ್ರಿಗೆ ಮೀಟ್ ಮಾಡಿ ಹೇಳಿದರೆ ಅವರು ಅದಕ್ಕೊಂದು ಸೊಲ್ಯೂಷನನ್ನು ಕೊಡ್ತಾರೆ. ನಿಮ್ಮ ಪ್ರಾಂಶುಪಾಲರಾಗಲಿ ನಿಮ್ಮ ಲೆಕ್ಚರರ್ಸ್ ಆಗಲಿ ಪಾಠ ಮಾಡಿದಂಥ ಅವ್ರ ಕೈಯಲ್ಲಿ ಯಾವುದೇ ರೀತಿಯಾದಂಥ ಸೊಲ್ಯೂಷನ್ಸ್ ಇರುವುದಿಲ್ಲ. ನೆಕ್ಸ್ಟು ನಮ್ಮ ಥಿಯರಿ ಬಂದುಬಿಡೋಣ ಇಲ್ಲಿಗೆ. ಯಾವುದು ಇಂಟರ್ನಲ್ ಮಾರ್ಕ್ಸು. ಇಂಟರ್ನಲ್ ಮಾರ್ಕ್ಸ್ ಅಂತ ಹೇಳಿದರೆ ವಿದ್ಯಾರ್ಥಿಗಳೇ, ನಾನು ನಿಮ್ಗೆ ಹೇಳಿದ್ನಲ್ವ, ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಎಲ್ಲರಿಗೂ ಕೂಡ ಗೊತ್ತು ಇಂಟರ್ನಲ್ ಮಾರ್ಕ್ಸು 10+10 ಆಗಿರುತ್ತೆ. ಆದರೆ ವಿದ್ಯಾರ್ಥಿಗಳು ಭಾಳ ಜನ ಕೇಳ್ತಾಯಿದ್ರು, ಸರ್ ನಮ್ಮ ಅಂಕಗಳನ್ನು ನಾವು ಚೇಂಜ್ ಮಾಡಿಸ್ಬೇಕು, CHANGE ಅಂತ ಚೇಂಜ್ ಮಾಡಿಸ್ಬೇಕು ಸರ್. ಇಂಗ್ಲೀಷ ಉದಾಹರಣೆ ತಗೊಳ್ಳೋಣ. ಈಗ ಇಂಗ್ಲೀಷು ನಿಮ್ಮದು UT1, UT1, UT2 ಹಾಗೂ ಮಿಟ್ರಮ್ಮು ಇವೆಲ್ಲ ಆ್ಯಾವ್ರೇಜ್ ಆಗಿಬಿಟ್ಟು ನಿಮ್ಮ ಪೋರ್ಟಲ್ನಲ್ಲಿ ಆಯಿತಾ ಲಾಗಿನ್ ಆದಾಗ ನಿಮ್ಮ ಪ್ರಾಂಶುಪಾಲರು ನೋಡ್ತಾರೆ, ನಿಮಗೆ 10ಕ್ಕೆ ಒಂದು 6 ಅಂಕ ಬಂದಿದೆ. ಯಾವುದು ಇವೆಲ್ಲವೂ ಸೇರಿಬಿಟ್ಟು 6 ಮಾರ್ಕ್ಸ್ ಕನ್ಸಿಡರ್ಡ್ ಆಗಿದೆ. ಹಾಗಿದ್ದರೆ ಇಲ್ಲಿ 10 ಅಂಕಗಳು ಇದು ಇರುವಂಥದ್ದು ನಿಮ್ಮ ಅಸೈನ್ಮೆಂಟ್ ಅಥವಾ ಪ್ರಾಜೆಕ್ಟ್ ವರ್ಕು. ಈ 10ಕ್ಕೆ ಏನಾದರೂ 5 ಕೊಟ್ಟಿದ್ದರೆ 6 ಕೊಟ್ಟಿದ್ದರೆ ತಾವುಗಳು ಈಗ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಏನಾದರೂ ಮಾಡಿ 10ಕ್ಕೆ 10 ಅಂಕಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಎಡಿಟ್ ಮಾಡಲಿಕ್ಕೆ ಚಾನ್ಸ್ ಇದೆ. ಸರ್ಕ್ಯುಲರ್ ಹೇಳ್ತಾ ಇರುವಂಥದ್ದು ನಾನಲ್ಲ ಸರ್, ತಾವುಗಳು ಎಲ್ಲಿ ನೋಡಿದರೂ ಅಷ್ಟೇ 10ಕ್ಕೆ 10 ಪಡೆದುಕೊಳ್ಳುವ ಚಾನ್ಸ್ ಇದೆ. ಇಲ್ಲಿ ಏನು ಮಾಡಲಿಕ್ಕೆ ಬರಲ್ಲ. ಡೈರೆಕ್ಟಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ತಾವುಗಳು ಹೋಗ್ಬಿಟ್ಟು ನನಗೆ 20 ಕೊಡ್ರಿ ಅಂದರೆ ಇಟ್ ಈಸ್ ನಾಟ್ ಪಾಸಿಬಲ್. 20 ಕೊಡಬೇಕು ಅಂತ ಇದ್ದಿದ್ದರೆ ತಾವುಗಳು ಇಲ್ಲಿ 40 ಮಾರ್ಕ್ಸು 80 ಮಾರ್ಕ್ಸು ಎಲ್ಲದರಲ್ಲೂ ಕೂಡ 40/40 80/80 ತೆಗೆದವರಿಗೆ ಅಂತ ಹೇಳಿದರೆ 39, ಇಲ್ಲೂ 39, ಇಲ್ಲಿ 78 ಇಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ 20ಕ್ಕೆ 20 ಅಂಕಗಳು ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗಿ ಬಿದ್ದಿರುತ್ತೆ ಆಯಿತಾ. ತಾವುಗಳು ಇದನ್ನು ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂದರೆ, ಭಾಳ ಜನ ವಿದ್ಯಾರ್ಥಿಗಳಿಗೆ ಈಗ ನಾನೇ ಅಂದ್ಕೊಳ್ಳಿ, ಎಷ್ಟೋ ಜನ ಬಂದು ಸರ್ ನನಗೆ ಅಸೈನ್ಮೆಂಟಿಗೆ ಎಷ್ಟು ಅಂಕ ಮಾರ್ಕ್ಸ್ ಕೊಟ್ಟರೆ ಅಂದರೆ 10ಕ್ಕೆ 10 ಕೊಟ್ಟಿದ್ದೀನಿ ಹೋಗೋ ಅಂತ ನಾನು ಹೇಳ್ತೀನಿ. ಆದರೆ ಎಂಟ್ರಿ ಮಾಡುವ ಸಮಯದಲ್ಲಿ ಇವನು ಸರಿ ಇಲ್ಲ ಅಂದ್ಬಿಟ್ಟು ಟಾರ್ಗೆಟ್ ಮಾಡಿಬಿಟ್ಟು 10ಕ್ಕೆ ಒಂದು 5 ಮಾರ್ಕ್ಸ್ ಕೊಟ್ಟಿರ್ತೀವಿ. ಯಾವುದಕ್ಕೆ? ಪ್ರಾಜೆಕ್ಟ್ ಆಗಿರ್ಬೋದು, ಅಸೈನ್ಮೆಂಟ್ ಆಗಿರ್ಬೋದು. ಶಾಲೆಗೆ ಬಂದಿರಲ್ಲ, ಯಾವುದೋ ಹುಡುಗ ರೆಕಮೆಂಡ್ ಮಾಡಿಬಿಟ್ಟು 10ಕ್ಕೆ 10 ಅವನಿಗೆ ಇಂಟರ್ನಲ್ ಮಾರ್ಕ್ಸು ಕೊಟ್ಟಿರ್ತಾರೆ. ಇದರಲ್ಲಿ ಅಸೈನ್ಮೆಂಟು, ಪ್ರಾಜೆಕ್ಟ್ ವರ್ಕ್ ಇಂಥ ಕೆಲಸ ಆಗಿರ್ತವೆ ಅಂತಲೇ ನಮ್ಮ PUC ಬೋರ್ಡ್ ವತಿಯಿಂದ ಇದನ್ನು ಡಿಸ್ಪ್ಲೇ ಮಾಡಲಿಕ್ಕೆ ಹೇಳಿರುವಂಥದ್ದು. ಕ್ಲಿಯರ್ ಆಲ್ ಆಫ್ ಯು? ಈಗ ಕ್ಲಿಯರ್ ಆಗಿದೆ ಅನಿಸುತ್ತೆ. ಇನ್ನೂ ಏನಾದರೂ ಡೌಟ್ ಇದ್ದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಈಗಾಗಲೇ ನಾವು ಇಂಗ್ಲೀಷಿಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಮೆಟೀರಿಯಲನ್ನು ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಪ್ರತಿಯೊಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಆ ವಿಡಿಯೋದ ಕೆಳಗಡೆ ನಿಮಗೆ ಬೇಕಾಗಿರುವಂಥ 2 ಮಾರ್ಕ್, 3 ಮಾರ್ಕ್ ಹಾಗೂ 4 ಮಾರ್ಕ್ ಕ್ವಶನ್ಸಿನ ಆನ್ಸರ್ಗಳು ಕೂಡ ಲಭ್ಯವಾಗಿವೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಬರೆದು ಕಲಿತ್ರೆ ಜೀವನದಲ್ಲಿ ಖುಷಿಯಾಗಿರ್ತೀರ, ಒಳ್ಳೆ ಅಂಕಗಳನ್ನು ತೆಗಿತೀರಾ. ಇಂಗ್ಲೀಷ್ ನನ್ನ ಜವಾಬ್ದಾರಿ ಬಿಡಿ. ಡೈಲಿ 1 ಅವರ್ ನನ್ನ ಜೊತೆ ವರ್ಕ್ ಮಾಡಿದರೆ 1 ತಾಸು ನಿಜವಾಗಿಯೂ ನನ್ನ ವೀಡಿಯೋಸ್ ಜೊತೆ ಆಯಿತಾ. ನಾನೇನು ಲೈವಲ್ಲಿ ಬರಲ್ಲ. ಹಾಗಾಗಿ ಧನ್ಯವಾದಗಳು ವಿದ್ಯಾರ್ಥಿಗಳೇ.